ವಾಟ್ಸ್ಆ್ಯಪ್ ಸ್ಟೂಡೆಂಟ್ಸ್ SSLC ಪರೀಕ್ಷೆಗೆ ಮತ್ತೊಮ್ಮೆ ಸ್ವಾಗತ. ನಾನು ನಿಮ್ಮ ಥಾಮ್ಸನ್ ಸರ್. ಸೊ ಸ್ಟೂಡೆಂಟ್ಸ್, ಇಂಗ್ಲೀಷ್ ಸೆಕೆಂಡ್ ಲ್ಯಾಂಗ್ವೇಜ್ ಅವರಿಗೆ ಐ ಆಮ್ ದ ಲ್ಯಾಂಡ್ ಒನ್ ಆಫ್ ದ ಈಸಿಯೆಸ್ಟ್ ಪೋಮ್. ಓಕೆ, ಸೊ ಈ ಒಂದು ಪೋಮಿಂದ ನಮಗೆ 2 ಮಾರ್ಕ್ ಕ್ವೆಶನ್ಸ್ ಕೇಳ್ತಾರೆ. ಆದರೆ ಈ ಪೋಮ್ದು ಸಮ್ಮರಿ ಕೂಡ ಓದ್ಕೊಳ್ಳೋದು ತುಂಬ ಇಂಪಾರ್ಟೆಂಟ್. ನಾನು ನಿಮಗೋಸ್ಕರ ಈ ಒಂದು ಈಸಿಯಾಗಿರುವ ಪೋಮ್ನ ಇನ್ನೂ ಈಸಿ ಮಾಡಿದ್ದೀನಿ. ಸೊ ಬನ್ನಿ, ಸಮಯ ವ್ಯರ್ಥ ಮಾಡದೆ ಏನು ಇಂಪಾರ್ಟೆಂಟ್ ಪಾಯಿಂಟ್ಸ್ ಇದೆ ಅಂತ ಈ ಒಂದು ಪೋಮಿಂದ ಅನಲೈಸ್ ಮಾಡೋಣ. ಓಕೆ, ಸೊ ಲೆಟ್ ಅಸ್ ಸ್ಟಾರ್ಟ್. ಸೊ ಏನಿದೆ ಈ ಪೋಮಲ್ಲಿ ಅಂತ ಕೇಳಬೇಕಾದ್ರೆ, ಈ ಪೋಮ್ನ ಯಾರು ಬರೆದಿದ್ದಾರೆ? ಮರೀನಾ ಬರೆದಿದ್ದಾರೆ. ಓಕೆ, ಸೊ ಐ ಆಮ್ ದ ಲ್ಯಾಂಡ್ ಎಂಬ ಪೋಯಮು ಮರೀನಾ ಬರೆದಿದ್ದಾರೆ. ಸೊ ಇದರಲ್ಲಿ ಏನಿದೆ ಥೀಮ್ ಅಂತ ನೋಡಬೇಕಾದ್ರೆ, ಇಸ್ ಟೋಲ್ಡ್ ಫ್ರಮ್ ದ ಪರ್ಸ್ಪೆಕ್ಟಿವ್ ಆಫ್ ಅರ್ತ್. ಓಕೆ, ಸೊ ಯಾರ್ದು ಪರ್ಸ್ಪೆಕ್ಟಿವಿಂದ ಈ ಒಂದು ಪೋಮ್ ಇದೆ ಅಂದರೆ, ಈ ಒಂದು ಪೋಮಲ್ಲಿ ಯಾರು ಮಾತಾಡ್ತಿದ್ದಾರೆ ಅಂದರೆ, ಈ ಭೂಮಿ, ಈ ಅರ್ತು, ಈ ಲ್ಯಾಂಡು ಏನು ಮಾಡ್ತಿದೆ, ಮಾತಾಡ್ತಿದೆ ಅಂತ ನಾವು ನೋಡ್ತೀವಿ. ಓಕೆ, ವಿಚ್ ಇಸ್ ದ ಸ್ಪೀಕರ್. ಸೊ ಹೂ ಇಸ್ ದ ಸ್ಪೀಕರ್ ಆಫ್ ದ ಪೋಮ್? ದ ಸ್ಪೀಕರ್ ಆಫ್ ದ ಪೋಮ್ ಇಸ್ ದ ಲ್ಯಾಂಡ್. ಸೊ ಈ ಒಂದು ಪೋಮಲ್ಲಿ ಯಾರು ಮಾತಾಡ್ತಾ ಇರೋದು ಅಂತ ಕೇಳಬೇಕಾದ್ರೆ ಅದು ಬಂದು ನಮ್ಮ ಲ್ಯಾಂಡು. ಓಕೆ, ಹಿಯರ್ ಈಸ್ ಅ ಡೀಟೇಲ್ಡ್ ಸಮ್ಮರಿ ಆಫ್ ದ ಪೋಮ್. ಸೊ ನಿಮಗೋಸ್ಕರ ಒಂದು ಡೀಟೇಲ್ ಸಮ್ಮರಿನ ಈ ಒಂದು ಪೋಮಿಂದ ತೊಗೊಬರ್ತೀನಿ. ಓಕೆ, ಸೊ ಲೆಟ್ ಅಸ್ ಸ್ಟಾರ್ಟ್. ಸೊ ಏನಿದೆ, ಹೆಂಗೆ ಸ್ಟಾರ್ಟ್ ಆಗ್ತಿದೆ ಅಂತ. ಸೊ ಲೆಟ್ ಸ್ಟಾರ್ಟ್. ದಿ ಪೇಷನ್ಸ್ ಆಫ್ ದ ಲ್ಯಾಂಡ್. ಸೊ ಈ ಲ್ಯಾಂಡ್ ಇರುವ ಒಂದು ಪೇಷನ್ಸು. ಸೊ ಅದನ್ನೇ ಫಸ್ಟ್ ಪಾಯಿಂಟು. ಸೊ ನೀವು ನೋಡಬೇಕಾದ್ರೆ ಐ ವೆಯ್ಟ್ ಎನ್ನುವ ಒಂದು ಪದ ಎಷ್ಟೊಂದು ಸತಿ ಅವ್ರು ಬಂದು ರಿಪೀಟ್ ಮಾಡಿದ್ದಾರೆ. ಸೊ ಇದು ಏನನ್ನ ತೋರಿಸ್ತಿದೆ? ಲ್ಯಾಂಡ್ಗಿರೋ ಒಂದು ಪೇಷನ್ಸ್ನ, ಒಂದು ತಾಳ್ಮೆ ಗುಣವನ್ನು ತೋರಿಸ್ತಿದೆ. ಸೊ ಶುರು ಮಾಡೋಣ. ದ ಲ್ಯಾಂಡ್ ಡಿಸ್ಕ್ರೈಬ್ಸ್ ಇಟ್ ಸೆಲ್ಫ್ ಆಸ್ ಬೀಯಿಂಗ್ ಎಕ್ಸ್ಟ್ರೀಮ್ಲಿ ಪೇಷಂಟ್. ಅಂದರೆ ತುಂಬ ಗುಣದಿಂದ ಈ ಒಂದು ಲ್ಯಾಂಡ್ ಬಂದು, ತಾಳ್ಮೆಯಿಂದ ಏನು ಮಾಡ್ತಿದೆ, ಈ ಒಂದು ಲ್ಯಾಂಡ್ ಬಂದು ಮಾತಾಡ್ತಿದೆ. ವೈಲ್ ಹ್ಯೂಮನ್ ಶೌಟ್ ವೈಲ್ ಹ್ಯೂಮನ್ ಶೌಟ್ ಆ್ಯಂಡ್ ಕ್ಲೇಮ್ ಟು ಓನ್ ಇಟ್ ಆ್ಯಂಡ್ ದ ಲ್ಯಾಂಡ್ ಸಿಂಪ್ಲಿ ವೇಟ್ಸ್. ಸೊ ಏನಂತಾರೆ, ಈ ಒಂದು ಜನ ಬಂದು ಏನು ಮಾಡ್ತಾರೆ, ಈ ಒಂದು ಹ್ಯೂಮನ್ಸ್ ಬಂದು ಈ ಲ್ಯಾಂಡ್ ನಂದು ಅಂತ ಏನು ಮಾಡ್ತಾರೆ, ಕೂಗ್ತಾರೆ, ಕಿಚ್ಚಾಡ್ತಾರೆ. ಆದರೆ ಕೂಡ ಈ ಲ್ಯಾಂಡ್ ಏನು ಮಾಡ್ತಿದೆ, ತಾಳ್ಮೆಯಿಂದ ವೆಯ್ಟ್ ಮಾಡ್ತಿದೆ. ಓಕೆ, ಈವನ್ ವೆನ್ ಪೀಪಲ್ ಬೈ ಆ್ಯಂಡ್ ಸೆಲ್ ಪಾರ್ಟ್ಸ್ ಆಫ್ ದ ಅರ್ತ್, ಇಟ್ ರಿಮೈನ್ಸ್ ಸ್ಟಿಲ್ ಆ್ಯಂಡ್ ಅಬ್ಸರ್ವ್. ನೋಡಿ, ಈಗ ಏನು ಮಾಡಿಬಿಡ್ತಾರೆ, ಜನ ಬಂದು ಈ ಒಂದು ಲ್ಯಾಂಡ್ನ ಮಾರ್ತಾರೆ, ಲ್ಯಾಂಡ್ನ ಈಸ್ಕೊತಾರೆ, ಬೈ ಮಾಡ್ತಾರೆ, ಸೆಲ್ ಮಾಡ್ತಾರೆ. ಈ ಒಂದು ಲ್ಯಾಂಡ್ನ ಇವರು ಇದೆಲ್ಲ ಆ್ಯಕ್ಟಿವಿಟೀಸ್ ಮಾಡಿದ್ರು ಕೂಡ ಲ್ಯಾಂಡ್ ಏನು ಮಾಡ್ತಿದೆ, ತಾಳ್ಮೆಯಿಂದ ಏನು ಮಾಡ್ತಿದೆ, ನೋಡ್ತಿದೆ. ಓಕೆ, ಸೊ ಏನೇನು ಹ್ಯೂಮನ್ ಆ್ಯಕ್ಟಿವಿಟೀಸ್ ಇದೆ ಅಂತ ನೋಡೋಣ. ವಾಟ್ ಆರ್ ದ ಹ್ಯೂಮನ್ ಆ್ಯಕ್ಟಿವಿಟೀಸ್ ಹಿಯರ್? ಹ್ಯೂಮನ್ಸ್ ಇಂಟ್ರಾಕ್ಟ್ ವಿತ್ ದ ಲ್ಯಾಂಡ್ ಇನ್ ಡಿಫ್ರೆಂಟ್ ವೇಸ್. ಹೌದಾ? ಸೊ ಈ ಒಂದು ಲ್ಯಾಂಡ್ ಮೇಲೆ ಹ್ಯೂಮನ್ಸ್ ಬಂದು ಏನು ಮಾಡ್ತಾರೆ, ಇಂಟ್ರಾಕ್ಟ್ ಮಾಡ್ತಾರೆ. ಏನೋ ಒಂದು ಕಮ್ಯುನಿಕೇಷನ್ ಇಟ್ಕೊತಾರೆ. ಏನೇನು ಕಮ್ಯುನಿಕೇಷನ್ ಇಟ್ಕೊತಾರೆ ಅಂತ ನೋಡೋಣ. ದಿ ಡಿಗ್ ಮಡಿ ಹೋಲ್. ಸೊ ಏನು ಮಾಡ್ತಾರೆ, ಈ ಮೈನಿಂಗು, ಓಕೆ, ಡಿಗ್ಗಿಂಗು, ಇದೆಲ್ಲ ಮಾಡ್ತಾ ಇರ್ತಾರೆ ಇದರಲ್ಲಿ, ಈ ಒಂದು ಲ್ಯಾಂಡಲ್ಲಿ. ಓಕೆ, ಆ್ಯಂಡ್ ಪಾರ್ಕ್ ಕಾರ್ಸ್ ಆನ್ ಇಟ್. ಸೊ ಏನು ಮಾಡ್ತಾರೆ, ಲ್ಯಾಂಡ್ ಮೇಲೆ ಕಾರ್ ಕೂಡ ಪಾರ್ಕ್ ಮಾಡ್ತಾರೆ. ಇದೆಲ್ಲ ಒಂದು ಎಕ್ಸಾಂಪಲ್ಸ್ನ ಕೊಟ್ಬಿಟ್ಟು ಈ ಒಂದು ಲ್ಯಾಂಡ್ ಬಂದು ಮಾತಾಡ್ತಿದೆ. ದ ಪೊಯೆಟ್ ಯೂಸಸ್ ಫ್ರೇಸ್ ಕಾರ್ ಲಾಟೈಸ್. ಓಕೆ, ಸೊ ಕಾರ್ ಲಾಟೈಸ್ ಅಂದರೆ ಏನು? ಈ ಒಂದು ಪಾರ್ಕಿಂಗ್ ಲಾಟಲ್ಲಿ ಇರುವ ಕಾರ್ ಇದೆ ಗೊತ್ತಾ, ಕಾರ್ದು ಮುಂದ್ಗಡೆ ಹೆಡ್ ಲ್ಯಾಂಪ್ಸ್ ನೋಡಿದ್ರೆ ಅದು ಬಂದು ಏನು ಥರ ಕಾಣಿಸುತ್ತೆ ನಮಗೆ, ಯಾರ್ದೋ ಒಂದು ಕಣ್ಗಳ ಥರ ಕಾಣಿಸುತ್ತೆ. ಸೊ ಹಾಗಾಗಿ ಆ ಲ್ಯಾಂಡ್ ಏನು ಹೇಳ್ತಿದೆ, ಸೊ ಈ ಒಂದು ಕಾರ್ ಲಾಟೈಸಿಂದ ನಾನು ಏನು ಮಾಡ್ತಿದ್ದೀನಿ, ನಾನು ಇದೆಲ್ಲ ಅಬ್ಸರ್ವ್ ಮಾಡ್ತಿದ್ದೀನಿ ಅಂತ ಲ್ಯಾಂಡ್ ಅಂತಿದೆ. ಟು ಡಿಸ್ಕ್ರೈಬ್ ದ ಹೆಡ್ಲೈಟ್ಸ್ ಆಫ್ ದ ಪಾರ್ಕ್ ಕಾರ್ಸ್ ಆಸ್ ಇಫ್ ದ ಅರ್ತ್ ವೇರ್ ಸ್ಟೇರಿಂಗ್ ಬ್ಯಾಕ್ ಅಟ್ ಹ್ಯೂಮನ್ಸ್ ವಿತ್ ದೆಮ್. ಸೊ ಏನಾಗ್ತಿದೆ, ಸೊ ನಾನು ಎಕ್ಸ್ಪ್ಲೇನ್ ಮಾಡಿದಂಗೆ, ಸೊ ಈ ಒಂದು ಕಾರ್ ಲಾಟೈಸಿಂದ ನಾನು ನೋಡ್ತೀನಿ ಅಂತ ಲ್ಯಾಂಡ್ ಅನ್ನುತ್ತೆ. ಸೊ ಏನದು ಕಾರ್ ಲಾಟೈಸ್ ಅಂದರೆ, ಈ ಒಂದು ಪಾರ್ಕಿಂಗ್ ಲಾಟಲ್ಲಿ ಕಾರ್ಗಳೆಲ್ಲ ನಿಂತ್ಕೋಬೇಕಾದ್ರೆ ಆ ಕಾರ್ಗಳ್ದು ಹೆಡ್ಲೈಟ್ಸ್ ನೋಡಬೇಕಾದ್ರೆ ಹೆಂಗಿರುತ್ತೆ, ಯಾರ್ದೋ ಒಂದು ಐಸ್ ಥರ ಕಾಣಿಸುತ್ತೆ. ಸೊ ಈ ಒಂದು ಲ್ಯಾಂಡ್ ಏನಂತಿದೆ, ನಾನು ಬಂದು ನಿಮ್ಮನ್ನು ನೋಡ್ತಿದ್ದೀನಿ, ನಾನು ಬಂದು ನಿಮ್ಮನ್ನು ಸ್ಟೇರ್ ಮಾಡ್ತಿದ್ದೀನಿ, ಈ ಒಂದು ಪಾರ್ಕಿಂಗ್ ಲಾಟಲ್ಲಿರುವ ಕಾರ್ದು ಹೆಡ್ ಲ್ಯಾಂಪ್ಸ್ ಮೂಲಕ ಏನು ಮಾಡ್ತಿದ್ದೀನಿ, ಸ್ಟೇರ್ ಮಾಡ್ತಿದ್ದೀನಿ ಅಂತ ಈ ಒಂದು ಲ್ಯಾಂಡ್ ಹೇಳೋದು ನಾವು ನೋಡ್ತೀವಿ. ಓಕೆ, ಸೊ ಒಂದು ಲ್ಯಾಂಡ್ನ ಓವರ್ ಯೂಸ್ ಮಾಡ್ತಿದ್ದಾರೆ ಜನ. ಅದರ ಮೇಲೆ ಡಿಗ್ಗಿಂಗ್ ಮಾಡ್ತಾರೆ, ಮೈನಿಂಗ್ ಮಾಡ್ತಾರೆ, ಮಡ್ಡಿ ಹೋಲ್ಸ್ನ ಬಿಲ್ಡ್ ಮಾಡ್ತಾರೆ, ಪಾರ್ಕಿಂಗ್ ಲಾಟ್ಸ್ನ ಬಿಲ್ಡ್ ಮಾಡ್ತಾರೆ. ಲ್ಯಾಂಡ್ಗೆ ತುಂಬಾ ತೊಂದರೆ ಕೊಡ್ತಾರೆ ಈ ಒಂದು ಹ್ಯೂಮನ್ ಬೀಯಿಂಗ್ಸು. ಲ್ಯಾಂಡ್ ನಂದು, ಈ ಲ್ಯಾಂಡ್ ನಿಂದು ಅಂತ ಏನು ಮಾಡ್ತಾರೆ, ಕಿಚ್ಚಾಡ್ತಾರೆ, ಕೂಗ್ತಾರೆ. ಆದರೆ ಕೂಡ ಈ ಲ್ಯಾಂಡ್ ಬಂದು ತಾಳ್ಮೆಯಿಂದ ಇದೆ. ಸೊ ಒಂದು ಕಡೆ ನೋಡಬೇಕಾದ್ರೆ ಫುಲ್ ನೆಗೆಟಿವ್ ಆಸ್ಪೆಕ್ಟ್ಸೇ ನಮಗೆ ಈ ಒಂದು ಪೋಮಿಂದ ಬರುತ್ತೆ. ಆದರೆ ಈ ಒಂದು ಪೋಮಲ್ಲಿ ಕೆಲವೊಂದು ಪಾಸಿಟಿವ್ ಆಸ್ಪೆಕ್ಟ್ಸ್ ಕೂಡ ಇದೆ. ಏನೋ ಪಾಸಿಟಿವ್ ಆಸ್ಪೆಕ್ಟ್ಸ್ ಅಂತ ನೋಡೋಣ. ಸೊ ಜಾಯ್ಫುಲ್ ಇಂಟರಾಕ್ಷನ್. ಸೊ ಈ ಒಂದು ಲ್ಯಾಂಡಿಗೆ ಜಾಯ್ಫುಲ್ ಇಂಟ್ರಾಕ್ಷನ್ ಕೂಡ ಇದೆ. ಸೊ ಏನು ಜಾಯ್ಫುಲ್ ಇಂಟ್ರಾಕ್ಷನು? ಸೊ ಈ ಲ್ಯಾಂಡಿಗೆ ಹ್ಯೂಮನ್ಸು ಎಂತಹ ಆ್ಯಕ್ಟಿವಿಟಿ ಮಾಡಿದ್ರೆ ಲ್ಯಾಂಡಿಗೆ ಚೆನ್ನಾಗಿರುತ್ತೆ ಅದನ್ನು ಕೂಡ ನೋಡೋಣ ಬನ್ನಿ. ದ ಲ್ಯಾಂಡ್ ಫೀಲ್ಸ್ ಅ ಸೆನ್ಸ್ ಆಫ್ ಜಾಯ್. ಈ ಲ್ಯಾಂಡಿಗೆ ಒಂದು ಖುಷಿ ಆಗುತ್ತೆ. ಓಕೆ, ಏನಕ್ಕೆ ಖುಷಿ ಆಗುತ್ತೆ? ಆ್ಯಂಡ್ ಲೈಫ್ when humans plow the ground ಡಿಸ್ಕ್ರೈಬ್ಡ್ ಆ್ಯಸ್ ಬೀಯಿಂಗ್ ಟಿಕಲ್ಡ್. ಸೊ ಈ ಒಂದು ಲ್ಯಾಂಡಿಗೆ ಟಿಕಲ್ ಕೂಡ ಆಗುತ್ತೆ. ಯಾವಾಗ ಟಿಕಲ್ ಆಗುತ್ತೆ ಅಂದರೆ, ಈ ಒಂದು ಹ್ಯೂಮನ್ ಬೀಯಿಂಗ್ಸು ಈ ಅಗ್ರಿಕಲ್ಚರ್ ಮಾಡೋಕ್ಕೆ, ಪ್ಲ್ಯಾಂಟೇಷನ್ ಮಾಡೋಕ್ಕೆ, ಗಿಡ ಧಾನ್ಯ ಇವೆಲ್ಲ ಅವರು ಬೆಳೆಸೋಕ್ಕೆ ಹೋದರೆ, ಸೊ ಈ ಒಂದು ಆ್ಯಕ್ಟಿವಿಟೀಸು ಲ್ಯಾಂಡ್ನ ಏನು ಮಾಡುತ್ತೆ ಅಂತೆ, ಟಿಕಲ್ ಮಾಡುತ್ತೆ. ಅದಕ್ಕೆ ಒಂದು ಖುಷಿನ ಕೊಡುತ್ತೆ, ಒಂದು ಸಂತೋಷನ ಕೊಡುತ್ತೆ ಅಂತ ಲ್ಯಾಂಡ್ ಬಂದು ಅನ್ನೋದು ನಾವು ನೋಡ್ತೀವಿ. ಟು ಪ್ಲಾಂಟ್ ಫ್ರೂಟ್, ನಾನು ಹೇಳಿದಂಗೆ ಗ್ರಾಸ್ ಆ್ಯಂಡ್ ಟ್ರೀಸ್. ಓಕೆ, ಸೊ ಇದು ಈ ಒಂದು ಲ್ಯಾಂಡಿಗೆ ಖುಷಿ ಆಗುತ್ತೆ. ನೋಡಿ, ಹಾಗೆ ಮುಂದೆ ನೋಡೋಣ. ಇಟ್
ಆಲ್ಸೋ ಎಂಜಾಯ್ಸ್ ದ ಪ್ರೆಸೆನ್ಸ್ ಆಫ್ ಚಿಲ್ಡ್ರನ್ ಡ್ಯಾನ್ಸಿಂಗ್ ಆ್ಯಂಡ್ ಪೀಪಲ್ ಸಿಂಗಿಂಗ್. ಸೊ ಈ ಒಂದು ಲ್ಯಾಂಡ್ಗೆ ಜನ ಬಂದು ಕುಣಿದಾಡಿದ್ರೆ, ಹಾಡುಗಳಾಡಿದ್ರೆ ಅದು ಕೂಡ ಏನಾಗುತ್ತೆ, ಈ ಒಂದು ಲ್ಯಾಂಡಿಗೆ ತುಂಬ ಇಷ್ಟ ಆಗುತ್ತೆ ಅಂತ ನಾವು ನೋಡ್ತೀವಿ. ಓಕೆ, ಸೊ ಕೆಲವೊಂದು ನೆಗೆಟಿವ್ ಆಸ್ಪೆಕ್ಟ್ಸ್ನ ನೋಡಿದ್ವಿ. ಮತ್ತೊಂದು ಕಡೆ ಈಗ ಒಂದು ಪಾಸಿಟಿವ್ ಆ್ಯಕ್ಟಿವಿಟೀಸ್ ಕೂಡ ನೋಡಿದ್ವಿ. ಎಂತಹ ಪಾಸಿಟಿವ್ ಆ್ಯಕ್ಟಿವಿಟೀಸು, ಈ ಒಂದು ಲ್ಯಾಂಡ್ ಮೇಲೆ ಜನ ಅಗ್ರಿಕಲ್ಚರ್ ಮಾಡೋದು, ಗಿಡನ ಬೆಳೆಸೋದು, ಓಕೆ, ಮರನ ಬೆಳೆಸೋದು, ಫ್ರೂಟ್ಸ್ನ ಬೆಳೆಸೋದು, ಇದೆಲ್ಲ ನೋಡಿದ್ರೆ ಯಾರಿಗೆ ತುಂಬ ಇಷ್ಟ ಆಗ್ತಿದೆ, ಈ ಲ್ಯಾಂಡ್ಗೆ ಇಷ್ಟ ಆಗ್ತಿದೆ. ಅದ್ರ ಮೇಲೆ ಏನು ಮಾಡ್ತಾರೆ, ಜನ ಬಂದು ಕುಣಿದಾಡಿದ್ರೆ, ಹಾಡುಗಳಾಡಿದ್ರೆ ಇದೆಲ್ಲ ಏನು ಇಷ್ಟ ಆಗುತ್ತೆ, ಯಾರಿಗೆ ಇಷ್ಟ ಆಗುತ್ತೆ, ಈ ಒಂದು ಲ್ಯಾಂಡ್ಗೆ ಇಷ್ಟ ಆಗುತ್ತೆ ಅಂತ ನಾವು ನೋಡ್ತೀವಿ. ಓಕೆ, ದ ಚೋಕಿಂಗ್ ಫೆನ್ಸ್. ಸೊ ನೆಕ್ಸ್ಟ್ ನೋಡೋಣ. ಸೊ ನೆಕ್ಸ್ಟ್ ಏನಾಗುತ್ತೆ ಅಂತ, ದ ಟೋನ್ ಆಫ್ ದ ಪೋಮ್ ಬಿಕಮ್ಸ್ ಸೀರಿಯಸ್ ವೆನ್ ಇಟ್ ಡಿಸ್ಕ್ರೈಬ್ಸ್ ಹ್ಯೂಮನ್ ಕಮಿಂಗ್ ವಿತ್ ಗನ್ಸ್ ಆ್ಯಂಡ್ ಬಿಲ್ಡಿಂಗ್ ಫೆನ್ಸಸ್. ನೋಡಿ, ಈಗ ವಾರ್ ಬಗ್ಗೆ ಈ ಒಂದು ಲ್ಯಾಂಡ್ ಮಾತಾಡ್ತಿದೆ. ಈ ಲ್ಯಾಂಡ್ ನಂದು ಅಂತ ಲ್ಯಾಂಡ್ ಮಾತಾಡ್ತಿದೆ. ಇದ್ರ ಮೇಲೆ ಜನ ಬಂದು ಏನು ಮಾಡ್ತಿದ್ದಾರೆ, ಇದು ನಂದು, ಇದು ನಿಂದು ಅಂತ ಏನು ಮಾಡ್ತಾರೆ, ಫೆನ್ಸ್ ಹಾಕ್ಕೊತಾರೆ. ಫೆನ್ಸ್ ಅಂದರೆ ಗೊತ್ತಲ್ಲ ನಿಮಗೆ, ಬೇಲಿ ಹಾಕ್ಕೊತಾರೆ. ಬೇಲಿ ಹಾಕ್ಕೊಂಡು ಈ ಭಾಗ ನಿಮ್ಮದು, ಈ ಭಾಗ ನಮ್ಮದು, ಇದು ನಮ್ಮ ಬಾರ್ಡ್ರು, ಈ ಬಾರ್ಡ್ರನ್ನ ನೀವು ದಾಟಬಾರ್ದು, ಈ ಬಾರ್ಡ್ರನ್ನ ನೀವು ದಾಟ್ರೆ ನಾನು ಗನ್ ತೊಗೊಬಂದು ನಿಮ್ಮನ್ನ ಸುಟ್ಬಿಡ್ತೀನಿ, ಮತ್ತು ಆ ಬಾರ್ಡ್ರ್ ಕಡೆ ಇರೋರು ನೀವು ದಾಟಿದ್ರೆ ನಾವು ಕೂಡ ಸುಟ್ಬಿಡ್ತೀವಿ ಅಂತ ಏನು ಮಾಡ್ತಾರೆ, ಗನ್ಗಳನ್ನ ತಗೊಂಡು ಬರ್ತಾರೆ. ಇದೆಲ್ಲ ಏನು ಮಾಡುತ್ತೆ ಲ್ಯಾಂಡ್ಗೆ ಅಂತ ನೋಡೋಣ. ದ ಲ್ಯಾಂಡ್ ಡಿಸ್ಕ್ರೈಬ್ಸ್ ದಿಸ್ ಫೆನ್ಸಸ್ ಆ್ಯಸ್ ಅ ಚೈನ್ ಲಿಂಕ್ ನೆಕ್ಲೆಸ್. ಸೊ ಈ ಒಂದು ಫೆನ್ಸ್ನ, ಈ ಒಂದು ಬೇಲಿನ ಏನಂತ ಕರಿತಿದೆ ಲ್ಯಾಂಡು, ಚೈನ್ ಲಿಂಕ್ ನೆಕ್ಲೆಸ್ ಅಂತ ಕರಿತಿದೆ. ಏನಿದು ಚೈನ್ ಲಿಂಕ್ ನೆಕ್ಲೆಸ್ ಅಂತ ನೋಡೋಣ. ದಟ್ ಚೋಕ್ಸ್ ಇಟ್, ಮೇಕಿಂಗ್ ಇಟ್ ಫೀಲ್ ಬ್ರೀತ್ಲೆಸ್ ಆ್ಯಂಡ್ ರೆಸ್ಟ್ರಿಕ್ಟೆಡ್. ಸೊ ಈ ರೀತಿ ಬೇಲಿಗಳನ್ನ ಹಾಕ್ಕೊಂಡು ಬಾರ್ಡರ್ಸ್ನ ಮಾಡ್ಕೊಂಡು ಹೋದರೆ ಈ ಒಂದು ಲ್ಯಾಂಡ್ಗೆ ಏನಾಗ್ತಿದೆ, ಅದು ಒಂದು ಚೈನ್ ಲಿಂಕ್ ನೆಕ್ಲೆಸ್ ಅಂತ ಲ್ಯಾಂಡ್ ಡಿಸ್ಕ್ರೈಬ್ ಮಾಡ್ತಿದೆ. ಮತ್ತು ಈ ಒಂದು ಚೈನ್ ಲಿಂಕ್ ನೆಕ್ಲೆಸ್ಸಿಂದ ಈ ಲ್ಯಾಂಡ್ಗೆ ಉಸಿರಾಡೋಕ್ಕೂ ಕಷ್ಟ ಆಗ್ತಿದೆ, ಓಕೆ ಅಂತ ಈ ಒಂದು ಲ್ಯಾಂಡು ಇದರಲ್ಲಿ ಹೇಳೋದನ್ನು ನೋಡ್ತೀವಿ. ಓಕೆ, ಸೊ ಇದರಲ್ಲಿ ಪಾಸಿಟಿವ್ ಆಗಿರುವ ಒಂದೇ ಒಂದು ಆ್ಯಕ್ಟಿವಿಟಿ ಏನಂತ ಕೇಳಬೇಕಾದ್ರೆ, ಈ ಒಂದು ಚಿಲ್ಡ್ರನ್ ಕುಣಿದಾಡೋದು, ಜನ ಹಾಡಾಡೋದು, ಮತ್ತು ಇಲ್ಲಿ ಅಗ್ರಿಕಲ್ಚರ್ ಕೆಲಸನ ಮಾಡೋದು, ಇದು ಮಾತ್ರ ಲ್ಯಾಂಡಿಗೆ ಜಾಯ್ನ ಕೊಡುತ್ತೆ, ಸಂತೋಷನ ಕೊಡುತ್ತೆ. ಅದನ್ನು ಬಿಟ್ಟು ಈ ಮೈನಿಂಗ್ ಮಾಡೋದು, ಪಾರ್ಕಿಂಗ್ ಲಾಟ್ಸ್ ಕಟ್ಟೋದು, ಬಿಲ್ಡಿಂಗ್ಸ್ನ ಕಟ್ಟೋದು, ಮತ್ತು ಈ ಗನ್ಸ್ಗೆಲ್ಲ ತೊಗೊಬಂದ್ಬಿಟ್ಟು ಈ ಬೇಲಿ ಹಾಕೋದು, ಈ ಲ್ಯಾಂಡ್ ನಂದು, ಈ ಭಾಗ ನಂದು ಅಂತ ಜನ ಕಿರ್ಚಾಡೋದು, ಇದೆಲ್ಲ ಏನು ಕೊಡಲ್ಲ, ಲ್ಯಾಂಡ್ಗೆ ಸಂತೋಷನೇ ಕೊಡಲ್ಲ. ಆದರೂ ಕೂಡ ಲ್ಯಾಂಡ್ ಏನು ಮಾಡ್ತಿದೆ, ತಾಳ್ಮೆಯಿಂದ ಕಾಯ್ತಾ ನೋಡ್ತಾ ಇರುತ್ತೆ. ಸರಿ ನೋಡೋಣ ಎಷ್ಟು ದಿನ ನೀವು ಮಾಡಿಬಿಡ್ತೀರಾ ಅಂತ. ಸೊ ಕೊನೆಗೆ ಬರೋಣ ನೋಡಿ, ವೆರಿ 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 ಇಂಪಾರ್ಟೆಂಟ್ ಸ್ಟೂಡೆಂಟ್, ಫೈನಲ್ ಅಸರ್ಷನ್ ಸ್ಟೇಟ್ಮೆಂಟ್. ಓಕೆ, ಸೊ ಕೆಲವೊಂದು ಸತಿ ಅಸರ್ಷನ್ ಸ್ಟೇಟ್ಮೆಂಟ್ ಬಗ್ಗೆ ನಿಮ್ಮ ಎಕ್ಸಾಮಲ್ಲಿ ಕ್ವೆಶನ್ಸ್ಗಳು ಕೇಳಿದ್ದಾರೆ. ಅಸರ್ಷನ್ ಅಂದರೆ ಏನಂತ ನೋಡೋಣ. ಅಸರ್ಷನ್ ಅಂದರೆ ಟ್ರೂ ಸ್ಟೇಟ್ಮೆಂಟ್. ಅಸರ್ಷನ್ ಅಂದರೆ ಏನು? ಅಸರ್ಷನ್ ಅಂದರೆ ಟ್ರೂ ಸ್ಟೇಟ್ಮೆಂಟ್. ಸ್ಟೇಟ್ಮೆಂಟ್ ವಿಚ್ ಇಸ್ 100% ಟ್ರೂ, ಫ್ಯಾಕ್ಟು, ಇದು ನಿಜ, ಅದನ್ನು ಬಿಟ್ಟು ಆಚೆ ಬರೋಕ್ಕೆ ಆಗಲ್ಲ. ಸೊ ಆ ರೀತಿ ಒಂದು 100% ಸಾಲಿಡ್ ಆಗಿರುವ ಒಂದು ಸ್ಟೇಟ್ಮೆಂಟ್ಗೆ ನಾವೇನಂತ ಕರಿತೀವಿ, ಅಸರ್ಷನ್ ಅಂತ ಕರಿತೀವಿ. ಈ ಲ್ಯಾಂಡ್ ಒಂದು ಅಸರ್ಷನ್ ಮಾಡುತ್ತೆ. ಏನು ಅಸರ್ಷನ್ ಮಾಡುತ್ತೆ ಅಂತ ನೋಡೋಣ. ಸೊ ಇಷ್ಟು ಮಟ್ಟ ನಾವೇನು ನೋಡಿದ್ವಿ, ಈ ಜನ ಬಂದು ಹೆಂಗೆ ಓವರ್ ಯೂಸ್ ಮಾಡ್ತಿದ್ದಾರೆ ಈ ಲ್ಯಾಂಡ್ನ, ಈ ಜನ ಬಂದು ಹೆಂಗೆ ಈ ಲ್ಯಾಂಡ್ನ ಅಬ್ಯೂಸ್ ಮಾಡ್ತಿದ್ದಾರೆ, ಈ ಜನ ಹೆಂಗೆ ಮೈನಿಂಗ್ ಮಾಡೋದು, ಡಿಗ್ಗಿಂಗ್ ಮಾಡೋದು, ಪಾರ್ಕಿಂಗ್ ಲಾಟ್ಸ್ ಕಟ್ಟೋದು, ಬಿಲ್ಡಿಂಗ್ ಕಟ್ಟೋದು, ಮತ್ತು ಬೇಲಿಗಳು ಹಾಕ್ಕೊಂಡು ಈ ಬಾರ್ಡ್ರ್ ನಂದು, ಈ ಬಾರ್ಡ್ರ್ ನಿಂದು ಅಂತ ಜಗಳ ಆಡ್ಕೊಳ್ಳೋದು, ಈ ಲ್ಯಾಂಡ್ ನಂದು ಅಂತ ಕಿರ್ಚಾಡೋದು, ಜಗಳ ಮಾಡೋದು, ಇದೆಲ್ಲ ನೋಡ್ತಾನೇ ಇದೆ ಲ್ಯಾಂಡು. ಸೊ ಕೊನೆಗೆ ಲ್ಯಾಂಡ್ ಏನನ್ನುತ್ತೆ ಅಂತ ನೋಡೋಣ. ಡೆಸ್ಪೈಟ್ ದ ವೇಸ್ ಹ್ಯೂಮನ್ ಟ್ರೈ ಟು ಡಿವೈಡ್ ಇಟ್ ಆ್ಯಂಡ್ ದ ಲ್ಯಾಂಡ್ ರಿಮೈನ್ಸ್ ಪೇಷಂಟ್ ಆ್ಯಂಡ್ ಅಸರ್ಟ್ಸ್ ಇಟ್ಸ್ ಅಲ್ಟಿಮೇಟ್ ಪವರ್. ಸೊ ಏನೇ ಹ್ಯೂಮನ್ಸ್ ಬಂದು ಹಿಂಗೆ ಮಾಡಿದ್ರೆ ಅವರು ಪವರ್ ತೋರ್ಸೋಕ್ಕಾಗಲ್ಲ, ಈ ಲ್ಯಾಂಡ್ ಮೇಲೆ ಯಾರಿಗೂ ಏನು ಮಾಡೋಕ್ಕಾಗಲ್ಲ, ಪವರ್ ತೋರ್ಸೋಕ್ಕಾಗಲ್ಲ. ಸೊ ಈ ಒಂದು ಲ್ಯಾಂಡು ಈ ಒಂದು ಪೋಮ್ದು ಕೊನೆ ಭಾಗದಲ್ಲಿ ಏನನ್ನುತ್ತೆ, ನನಗೆ ಒಂದು ಪವರ್ ಇದೆ, ಅದರ ಬಗ್ಗೆ ಎಕ್ಸ್ಪ್ಲೇನ್ ಮಾಡ್ತಿದ್ದೆ ನೋಡಿ. ಇಟ್ ರಿಮೈನ್ಸ್ ಹ್ಯೂಮನ್ ಕೈಂಡ್ ದಟ್ while they cannot fence off small properties, while they can fence off small properties, they cannot put a fence around the planet earth. ಸೊ ಏನೇ ಅವರು ಚಿಕ್ಕ ಭಾಗದಲ್ಲಿ ಬಾರ್ಡ್ರ್ ಹಾಕ್ಕೊಂಡು ಬೇಲಿಗಳು ಹಾಕ್ಕೊಂಡು ಈ ಬಾರ್ಡರ್ ನಂದು, ಈ ಬಾರ್ಡರ್ ನಿಂದು ಅಂತ ಅನ್ಬೋದು, ಆದರೆ ಅವ್ರನ್ನ ಏನು ಮಾಡೋಕ್ಕಾಗಲ್ಲ, ಈ ಒಂದು ಅರ್ತ್ ಸುತ್ತಮುತ್ತ ಏನು ಮಾಡೋಕ್ಕಾಗಲ್ಲ, ಬೇಲಿನ ಹಾಕೋಕ್ಕಾಗಲ್ಲ. ಸೊ ಈ ಒಂದು ಸ್ಟೇಟ್ಮೆಂಟಿಂದ ಲ್ಯಾಂಡ್ ಏನು ಅಂತಿದೆ ಅಂದರೆ, ನೀವೇನೆಲ್ಲ ಮಾಡಿ ತಾಳ್ಮೆಯಿಂದ ಕಾಯ್ತೀನಿ, ನೀವೇನೇ ಮಾಡಿ ತಾಳ್ಮೆಯಿಂದ ಕಾಯ್ತೀನಿ, ಬಿಲ್ಡಿಂಗ್ ಕಟ್ಕೊಳ್ಳಿ, ಪಾರ್ಕಿಂಗ್ ಲಾಟ್ ಕಟ್ಕೊಳ್ಳಿ, ಬೇಲಿ ಹಾಕ್ಕೊಳ್ಳಿ, ಆ ಭಾಗ ನಿಮ್ಮದು, ಈ ಭಾಗ ನಂದು ಅಂತ ಕಿರ್ಚಾಡ್ಕೊಳ್ಳಿ, ತೊಂದರೆ ಇಲ್ಲ. ಆದರೆ ಒಂದು ಅಸರ್ಷನ್ ನಾನು ಕೊಡ್ತೀನಿ, ಲ್ಯಾಂಡ್ ಹೇಳ್ತಿದೆ, ಒಂದು ಅಸರ್ಷನ್ ನಾನು ಕೊಡ್ತೀನಿ, ಈ ಪ್ರಪಂಚದ ಸುತ್ತಮುತ್ತ, ಈ ಪ್ರಪಂಚ ಸುತ್ತಿ ನೀವೇನು ಮಾಡೋಕ್ಕಾಗಲ್ಲ, ಬೇಲಿನ ಹಾಕೋಕ್ಕಾಗಲ್ಲ, ನನಗೆ ಅಷ್ಟು ಪವರ್ ಇದೆ, ನೀವೆಲ್ಲ ನನ್ನ ಮುಂದೆ ಕಡಿಮೆನೇ ಅಂತ ಅಂದ್ಬಿಟ್ಟು ಏನು ಮಾಡುತ್ತೆ, ಈ ಲ್ಯಾಂಡ್ ಬಂದು ಈ ಒಂದು ಪೋಮ್ನ ಎಂಡ್ ಮಾಡುತ್ತೆ. ಸೊ ಈ ಒಂದು ಲ್ಯಾಂಡು ಪರ್ಸಾನಿಫೈ ಆಗಿ ಮಾತಾಡ್ತಿದೆ. ಆ ರೀತಿ ನಮ್ಮ ಆಥರು ಮರಿನಾ ನಮಗೆ ಈ ಒಂದು ಪೋಮ್ನ ನಮಗೆ ಕೊಟ್ಟಿದ್ದಾರೆ. ಓಕೆ, ಸೊ ಎಸ್, ದಿಸ್ ಇಸ್ ಆಲ್ ಅಬೌಟ್ ಐ ಆಮ್ ದ ಲ್ಯಾಂಡ್.
ಓಕೆ ಸ್ಟೂಡೆಂಟ್ಸ್, ಸೊ ಈ ಒಂದು ವಿಡಿಯೋ ಇಷ್ಟ ಆಗಿದ್ರೆ, ಎಸ್, ಒನ್ ಆಫ್ ದ ಸ್ಮಾಲೆಸ್ಟ್ ವೀಡಿಯೋಸ್, ಮತ್ತು ಈಸಿ ಚಾಪ್ಟರ್ ಕೂಡ, ಈಸಿ ಪೋಮ್ ಕೂಡ. ಸೊ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಾಮೆಂಟ್ ಮಾಡಿ, ಮತ್ತು ಕಾಮೆಂಟ್ ಸೆಕ್ಷನಲ್ಲಿ ನೆಕ್ಸ್ಟು ಏನು ಚಾಪ್ಟರ್ ಬಗ್ಗೆ ಶಾರ್ಟ್ ಸಮರಿನ ತೊಗೊಬರ್ಬೇಕಂತ ಹಾಕಿರಿ. ಆ ಒಂದು ಶಾರ್ಟ್ ಸಮರಿ ನಿಮಗೋಸ್ಕರ ತೊಗೊಬರ್ತೀವಿ. ಶಿ ಆಲ್ ನೆಕ್ಸ್ಟ್ ಟೈಮ್, ಬಾಯ್.